ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಟೇಸ್ಟಿಯಾಗಿರುವಂತಹ ಸಬ್ಬಸಿಗೆ ಸೊಪ್ಪಿನ ಮಸಾಲ ಪಡ್ಡನ್ನು ಮಾಡ್ತಾ ಇದ್ದೀನಿ. ಇವಾಗ ಒಂದೇ ಥರ ಪಡ್ಡು ತಿಂದು ಬೇಜಾರಾದಾಗ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟಿಗಂತೂ ಸೂಪರಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಇವಾಗ ನೋಡಿ, ನಾನು 1 ಬೌಲಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇವಾಗ ಸಣ್ಣ ಬೌಲಿಂದ 1 ಬೌಲಷ್ಟು ಹೆಸರು ಕಾಳು, ಅದೇ ಬೌಲಿಂದ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಮೆಂತ್ಯಕಾಳು, ನೀವು ಬೇಕಂದರೆ ಹೆಸರು ಬೇಳೆ ಹಾಕ್ಕೋಬೋದು. ನಾನು ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. 1-2 ರಿಂದ 3 ಸಲ ಇದನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೋತಾ ಇದ್ದೀನಿ. 4 ರಿಂದ 5 ತಾಸು ನೆನೆಸಿ ತೊಗೋಬೇಕು. ಇವಾಗ 5 ತಾಸು ಆಗಿದೆ ನೋಡಿ. ಇದರಲ್ಲಿರುವಂಥ ನೀರನ್ನು ತೆಗಿತಾ ಇದ್ದೀನಿ. ಇವಾಗ ಆಲ್ರೆಡಿ ನಾನು ವಾಶ್ ಮಾಡಿ ತೊಗೊಂಡಿರೋದು, ಹಾಗಾಗಿ ಮೇಲಿರುವಂಥ ನೀರನ್ನು ಮಾತ್ರ ತೆಗೆದು ತೊಗೊತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಅವಲಕ್ಕಿನ ತೊಗೊಂಡಿದ್ದೀನಿ ನೋಡಿ. 1 ಇಡಿಯಷ್ಟು ಅವಲಕ್ಕಿನ ತೊಗೊಂಡು 5 ನಿಮಿಷ ನೆನೆಸಿ ಇಡ್ತಾ ಇದ್ದೀನಿ. ಬೇಗ ನೆನೆಯುತ್ತೆ ಅವಲಕ್ಕಿ. ಇವಾಗ ನೋಡಿ, ನೆನೆಸಿರುವಂಥ ಅಕ್ಕಿ ಮತ್ತು ಹೆಸರು ಕಾಳು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಇವಾಗ 10 ಹಸಿಮೆಣಸಿಕಾಯನ್ನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಜೀರಿಗೆ, 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ, ಇದಿಷ್ಟನ್ನು ಹಾಕಿ ಪೇಸ್ಟ್ ಮಾಡಿ ತೊಗೋತಾ ಇದ್ದೀನಿ. ಇವಾಗ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ನೋಡಿ. ನಿಮಗೆ ಪಡ್ಡಿಂದ ಯಾವ ರೀತಿ ಇರುತ್ತೆ ಅಂತ ಗೊತ್ತಿರುತ್ತೆ, ಅದೇ ರೀತಿಯೇ ರುಬ್ಕೊಳ್ಳಿ. ಇವಾಗ ನೋಡಿ, ನಾನು ಅವಲಕ್ಕಿನ ರುಬ್ಬಕ್ಕೋಸ್ಕರ ಸ್ವಲ್ಪ ಅಕ್ಕಿನ ತೆಗೆದು ಇಟ್ಟಿದ್ದೆ. ಇವಾಗ ಅವಲಕ್ಕಿನ ಹಾಕಿ, ಅಕ್ಕಿನ ಹಾಕಿ ಇದನ್ನು ಸಹ ಅಷ್ಟೇ ಪೇಸ್ಟ್ ಮಾಡಿ ತೊಗೋತಾ ಇದ್ದೀನಿ. ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಅವಲಕ್ಕಿ ಎಲ್ಲ ಕಡೆ ಅದು ಹೊಂದ್ಕೊಳ್ಬೇಕು, ಅದಕ್ಕೋಸ್ಕರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅಡಿಗೆ ಸೋಡಾನ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಓವರ್ ನೈಟು ಇಡಬೇಕು. ನಿಮಗೆ ನೈಟ್ ಬೇಕು ಅಂದರೆ ಮಾರ್ನಿಂಗು ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡಿ ಇದನ್ನು ನಾನು ಓವರ್ ನೈಟು ಇಡ್ತಾ ಇದ್ದೀನಿ. ಇವಾಗ ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ ಓವರ್ ನೈಟ್ ಆದ ನಂತರ. ಇವಾಗ ನಾವು ಉದ್ದಿನಬೇಳೆ ಹಾಕಿರ್ತೀವಿ, ಮೆಂತ್ಯಕಾಳು ಹಾಕೋದ್ರಿಂದ ಈ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗುತ್ತೆ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ಒಂದೇ ಥರ ಪಡ್ಡ ತಿಂದು ಬೇಜಾರಾದಾಗ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು 1 ಬೌಲಷ್ಟು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ತೊಗೋಬೇಕು. ಇವಾಗ ನಾನು ಕರಿಬೇವನ್ನು ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ತೊಗೋಬೇಕು. ನಾನು 1-2 ತಾಸು ಕಡಲೆಬೇಳೆನ ನೆನೆಸಿ ತೊಗೊಂಡಿದ್ದೀನಿ. ನಿಮಗೆ ಟೈಮ್ ಇಲ್ಲ ಅಂದರೆ 1 ಅವರ್ ನೆನೆಸಿದರೆ ಸಾಕಾಗುತ್ತೆ. ಇವಾಗ 1-2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ, ಕರಿಬೇವನ್ನ ಹಾಕ್ತಾಯಿದ್ದೀನಿ. ಹಾಕಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಬೇಯಿಸ್ಕೊಳೋದೇನು ಬೇಡ, ಒಂದು 50% ಅಷ್ಟೇ ಬೇಯಿಸ್ಕೋಬೇಕು. ಇದನ್ನು ತುಂಬ ಬೇಯಿಸೋದೇನು ಬೇಡ. ಇವಾಗ ನೆನೆಸಿರುವಂಥ ಕಡಲೆಬೇಳೆನ ಹಾಕಿ ಜಸ್ಟ್ ಇದನ್ನು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜೊತೆ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ಳಿ.
ನೀವು ಇಲ್ಲಿವರೆಗೂ ಟ್ರೈ ಮಾಡಿಲ್ಲ ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಪಡ್ಡನ್ನು ತುಂಬ ಚೆನ್ನಾಗಿ ಬರುತ್ತೆ. ಸಬ್ಬಸ್ಗೆ ಸೊಪ್ಪಿನ ಪಡ್ಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಬೇಯಿಸ್ಕೋದೇನು ಬೇಡ ನೋಡಿ. ಈ ರೀತಿ ಒಂದೆರಡರಿಂದ 3 ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು ಈರುಳ್ಳಿನ. ನಾವು ಪಡ್ಡನ್ನು ಮಾಡುವಾಗ ಮತ್ತೆ ಅದು ಈರುಳ್ಳಿ ಬೇಯುತ್ತೆ, ಹಾಗಾಗಿ ತುಂಬ ಹೊತ್ತು ಬೇಯಿಸೋದು ಬೇಡ ನೋಡಿ. ಇಷ್ಟ ಆದರೆ ಸಾಕು. ಇವಾಗ ನಾನು ಸ್ಟೋವ್ನ ಆಫ್ ಮಾಡಿದ್ದೀನಿ ನೋಡಿ. ಇವಾಗ ನೋಡಿ ನಾನು ಇದಕ್ಕೆಲ್ಲದನ್ನು ಸೇರಿಸ್ತಾ ಇದ್ದೀನಿ. ಬೇಯಿಸ್ಕೊಂಡಿರೋವಂಥ ಈರುಳ್ಳಿ, ಕಡಲೆಬೇಳೆನ. ತುಂಬ ಬೇಯಿಸೋದೇನು ಬೇಡ, ಒಂದೆರಡರಿಂದ 3 ನಿಮಿಷ ಅಷ್ಟೇ ಎಣ್ಣೆಲಿ ಸ್ವಲ್ಪ ಜಸ್ಟ್ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಿಷ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ಇದಕ್ಕೆ ಉಪ್ಪನ್ನು ಸೇರಿಸಿದ್ದೀವಿ. ಬೇಕಂದರೆ ಇನ್ನೊಂದು ಸ್ವಲ್ಪ ನೀವು ಆ್ಯಡ್ ಮಾಡ್ಕೋಬೋದು ಉಪ್ಪನ್ನು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪದು ಎಲ್ಲ ಕಡೆ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಪಡ್ಡಿನ ತವಾಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇಷ್ಟಿಷ್ಟೇ, ನಿಮಗೆ ಎಷ್ಟು ಬೇಕಾಗುತ್ತೆ, ಯಾವ ಸೈಜಲ್ಲಿ ಬೇಕಾಗುತ್ತೆ ಪಡ್ಡು ಅದು ನೋಡಿಕೊಂಡು ಪಡ್ಡನ್ನು ಹಾಕ್ಕೊಳ್ಳಿ. ಆದಷ್ಟು ಚಿಕ್ಕ ಸೈಜಿಂದ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ಪಡ್ಡು, ಹಾಗಾಗಿ ಚಿಕ್ಕದಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಿಟ್ಟು ಜಾಸ್ತಿ ಹಾಕೋದ್ರಿಂದ ಒಳಗೆ ಹಿಟ್ಟು ಹಸಿ ಹಿಟ್ಟು ಹಾಗೆ ಉಳಿದು ಬಿಡುತ್ತೆ, ಹಾಗಾಗಿ ಆದಷ್ಟು ಚಿಕ್ಕದಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ಸೈಡು ಬೇಯಿಸ್ತಾ ಇದ್ದೀನಿ. ಇವಾಗ ನೋಡಿ ಬೆಂದಿರುತ್ತೆ, ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಒಳಸಿ ಹಾಕ್ತಾ ಇದ್ದೀನಿ. ಇವಾಗ ಇನ್ನೊಂದು ಬ್ಯಾಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ತೆಗಿವಾಗ ಅದು ವಿಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ ನಾನು ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಒಳಸಿ ಹಾಕೊಳ್ಳಿ. ಸ್ಟೋವ್ನ ಸ್ವಲ್ಪ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಒಳಗೆ ಹಿಟ್ಟು ಹಾಗೆ ಹಸಿ ಹಿಟ್ಟು ಹಾಗೆ ಉಳಿದಿರುತ್ತೆ, ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ. ಇವಾಗ ತೆಗಿತಾ ಇದ್ದೀನಿ. ಆದಷ್ಟು ಪುಟ್ಟದಾಗಿ ಮಾಡ್ಕೊಳ್ಳಿ ಪಡ್ಡನ್ನು, ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ, ಹಾಗಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಾವು ಇವಾಗ ಹೆಸರು ಕಾಳು ಹಾಕೋದ್ರಿಂದ ಬೇಗ ಸೀದೋಗುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ ಟೇಸ್ಟಿಯಾಗಿರುವಂತಹ ಸಬ್ಬಸ್ಗೆ ಸೊಪ್ಪಿನ ಮಸಾಲ ಪಡ್ಡು ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಇಲ್ಲಿವರೆಗೂ ಟ್ರೈ ಮಾಡಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿರುತ್ತೆ, ಎಲ್ಲರಿಗೂ ಲೈಕ್ ಆಗುತ್ತೆ. ನೀವು ಒಂದ್ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ. ನೋಡಿ ಸಬ್ಬಸ್ಗೆ ಸೊಪ್ಪಿನ ಮಸಾಲ ಪಡ್ಡು ರೆಡಿಯಾಗಿದೆ ನೋಡಿ. ಒಳಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ, ಬಿಸಿ ಬಿಸಿ ಪಡ್ಡು, ಕ್ರಿಸ್ಪಿಯಾಗಿ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಮೆತ್ತಿಗೆ ತುಂಬಾ ಚೆನ್ನಾಗಿರುತ್ತೆ. ಇದೇ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಬ್ಯುಸಿ ಲೈಫ್ನಲ್ಲೂ ಬಿಡು ಮಾಡಿಕೊಂಡು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹೆಚ್ಚಿನ ರೆಸಿಪಿಗಾಗಿ ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.